ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳುವ ರಾಶಿಗಳಿವು. ಮೊದಲನೇದಾಗಿ ಕರ್ಕಾಟಕ ರಾಶಿ. ಸುಳ್ಳು ಹೇಳೋದ್ರಲ್ಲಿ ಕರ್ಕಾಟಕ ರಾಶಿಯವರು ಮುಂದೆ ಇರುತ್ತಾರೆ. ಇವರು ತಮ್ಮ ತಪ್ಪುಗಳನ್ನು ಮುಚ್ಚಿಡಲು ಸುಳ್ಳುಗಳನ್ನು ಆಯುಧಗಳ ಹಾಗೆ ಬಳಸುತ್ತಾರೆ. ಇವರು ಯಾವುದಾದರೂ ವಿಷಯಗಳನ್ನು ಅಂಕುಡೊಂಕಾಗಿ ಮಾಡುತ್ತಿದ್ದಾರೆ ಎಂದರೆ ಖಂಡಿತ ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸಿಂಹರಾಶಿ. ಸಿಂಹರಾಶಿ ಇತರರನ್ನು ಆಕರ್ಷಿಸಲು ಸುಳ್ಳು ಹೇಳುತ್ತಾರೆ. ಇತರರ ಮುಂದೆ ಬೇಕಂತ ದೊಡ್ಡ ಬಿಲ್ಡಪ್ಗೋಸ್ಕರ ಸುಳ್ಳು ಹೇಳುತ್ತಾರೆ. ಇವರು ಇರೋದು ಇಲ್ಲದೆ ಇರೋದನ್ನು ಕಲಿಸಿ ಸುಳ್ಳು ಹೇಳುತ್ತಾರೆ. ಆ ಸಮಯದಲ್ಲಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬ ಬಡಾಯಿ ಮಾತನ್ನು ಆಡುತ್ತಾರೆ. ಇವರು ಸುಳ್ಳು ಹೇಳುವಾಗ ಮುಂದೆ ಇರುವವರ ಕಣ್ಣು ನೋಡಿ ಮಾತನಾಡುವುದಿಲ್ಲ. ಮಿಥುನ ರಾಶಿ. ಸುಳ್ಳು ಹೇಳೋದ್ರಲ್ಲಿ ಪ್ರತ್ಯೇಕ ಸ್ಟೈಲ್ ಹೊಂದಿರುತ್ತಾರೆ ಮಿಥುನ ರಾಶಿಯವರು. ಇವರು ತಮ್ಮ ಗೌರವ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಸುಳ್ಳು ಹೇಳುತ್ತಾರೆ. ಇದು ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಜ್ಯೋತಿಷ್ಯಶಾಸ್ತ್ರ ಇದನ್ನು ಸತ್ಯ ಎಂದೇ ಹೇಳುತ್ತದೆ. ವೃಶ್ಚಿಕ ರಾಶಿ. ಈ ರಾಶಿಯವರು 100ಕ್ಕೆ 100ರಷ್ಟು ತುಂಬ ಸುಲಭವಾಗಿ ಸುಳ್ಳನ್ನು ಹೇಳುತ್ತಿರುತ್ತಾರೆ. ಈ ರಾಶಿಯವರು ತಮ್ಮ ಕೆಲಸವನ್ನು ಸಾಧಿಸಲು ಬೇಕಾಗಿ ಎಂಥ ಸುಳ್ಳು ಬೇಕಾದರೂ ಹೇಳುತ್ತಾರೆ. ಹಾಗೆ ಕಟ್ಟುಕತೆಯನ್ನು ಹೇಳಲು ಮುಂದೆ ಇರುತ್ತಾರೆ. ತುಲಾರಾಶಿ. ಈ ರಾಶಿಯವರು ಕೂಡ ಸುಳ್ಳು ಹೇಳುತ್ತಾರೆ. ಇವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸುಳ್ಳು ಹೇಳುತ್ತಾರೆ. ನಿಜವನ್ನು ಸುಳ್ಳಾಗಿ ಬದಲಿಸುವ ಸಾಮರ್ಥ್ಯ ಇವರಿಗಿರುತ್ತದೆ. ಇಲ್ಲಿ ಹೇಳಿರುವ ರಾಶಿಗಳು ಎಲ್ಲರೂ ಖಂಡಿತ ಸುಳ್ಳು ಹೇಳುತ್ತಾರೆ ಎಂಬ ಅರ್ಥ ನಾನಿಲ್ಲಿ ನೀಡಿಲ್ಲ. ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರುವ ಸಾಧ್ಯತೆಗಳನ್ನು ಮಾತ್ರ ಇಲ್ಲಿ ತಿಳಿಸಿಕೊಟ್ಟಿದ್ದು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.